ನಮ್ಮ ಶಾಮಣ್ಣ ರಾಮಣ್ಣನಿಗೆ ಹೇಳ್ತಾ ಇದ್ದ, ಅದೇನು ಅಹಂಕಾರ ಭೀಮಣ್ಣನಿಗೆ. ತಾನು ಸಾಲದ ಸುಳಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಮಗ ನೌಕರಿ ಕಳ್ಕೊಂಡು ತೊಂದರೆ ಇದ್ದಾನೆ. ಮಗಳು ಗಂಡನ್ ಕಳ್ಕೊಂಡು ಮನೆ ಸೇರಿದ್ದಾಳೆ. ಅಪ್ಪ ಭೀಮಣ್ಣ ಹೆಂಡತಿ ನನ್ನ ಹೆಂಡತಿ ಮುಂದೆ ಕಷ್ಟ ಹೇಳ್ಕೊಂಡತ್ಲು. ಅದನ್ನ ಕೇಳಿ ಭೀಮಣ್ಣನ ಸಹಾಯ ಮಾಡೋಣ ಅಂತ ಮನೆಗೆ ಹೋದವ ಏನ್ ಹೇಳ್ತಾನೆ ಗೊತ್ತಾ? ದೊಡ್ಡ ಠೇಂಕಾರ ಒಂದು, ಅದೇನ್ ಗೊತ್ತು? ನಮ್ಮಿಂದ ಸಹಾಯ ಪಡ್ಕೊಳ್ಳೋಕೆ ನಮಗೆ ಉಪಕಾರ ಮಾಡಿದಂಗೆ ಮಾತಾಡ್ತಾನೆ. ನನಗೆ ಬಹಳ ಕೆಲಸ ಇದೆ, ಭಾನುವಾರ ಬೆಳಗ್ಗೆ 9ರಿಂದ 10 ಒಳಗೆ ಬನ್ನಿ ಅಂತ ಹೇಳಿ ಕಳಿಸಿದ. ರಾಮಣ್ಣ ಹೇಳಿದ, ಹೌದಪ್ಪ, ಕೆಲವರು ಹಾಗೆ ಇರ್ತಾರೆ. ಅವ್ರು ತಮ್ಮ ಸಮಸ್ಯೆಗಳೇ ಗೊತ್ತಾಗೋದಿಲ್ಲ, ಬರೀ ಮತ್ತೊಬ್ಬರು ತಪ್ಪುಗಳೇನೆ ಹುಡುಕ್ತಾ ಇರ್ತಾರೆ. ನಮ್ಮ ಆಚಾರ್ಯ ಇದ್ದಾರಲ್ಲ ಊರಲ್ಲಿ, ಅವರ ಇದೇ ಗುಂಪಿಗೆ ಸೇರಿ ಫಜೀತಿಯಾಗಿದ್ರು ಅಂದ. ಯಾವ ಆಚಾರ್ಯರು, ಏನಾಯ್ತು ಅವ್ರಿಗೆ ಅಂತ ಶಾಮಣ್ಣ ಕೇಳಿದ. ನಮ್ಮ ಆಚಾರ್ಯ ಕತೆ ಹೇಳ್ತೀವಿ ಕೇಳು ಅಂತ ರಾಮಣ್ಣ ಕತೆ ಹೇಳ್ದ. ಈ ಆಚಾರ್ಯರು ಘನ ವಿದ್ವಾಂಸರು, ಭಾಗವತ ಪುರಾಣ ಹೇಳೋದ್ರಲ್ಲಿ ಎತ್ತಿದ ಕೈ, ಘನಪಾಠಿಗಳು. ವ್ಯಾಕರಣದಲ್ಲಿ ಅವರಂತ ಗಟ್ಟಿದ್ರು ಸುಮಾರು ಆ ಪ್ರಾಂತ್ಯದಲ್ಲಿ ಯಾರು ಇರಲಿಲ್ಲ ಅಂತ ಜನ ಹೇಳ್ತಾ ಇದ್ರು. ಸುತ್ತಮುತ್ತಲು ಜನ ಎಲ್ಲ 10 ಊರಿನ ಜನ ಅವರನ್ನು ಕರೆಸ್ಕೊಂಡು ಕೈ ತುಂಬ ದಕ್ಷಿಣೆ ಕೊಟ್ಟು ಸನ್ಮಾನ ಮಾಡಿ ಕಳಿಸ್ತಾ ಇದ್ರು. ಆಚಾರ್ಯರಿಗೂ ಗೊತ್ತು ತಮ್ಮ ಶಕ್ತಿ ಏನು ಅಂತ. ಅದ್ರ ಬಗ್ಗೆ ಅಭಿಮಾನ ಇತ್ತು, ಹೆಮ್ಮೆ ಇತ್ತು, ಸ್ವಲ್ಪ ಅಹಂಕಾರನೂ ಬಂದಿತ್ತು. ನನ್ನ ಹಾಗೆ ಯಾರು ಮಾಡ್ತಾರೆ ಪ್ರವಚನ ಅಂತ. ಒಂದು ಬಾರಿ ಪ್ರವಚನ ಮುಗಿಸ್ಕೊಂಡು ತಮ್ಮ ಊರಿಗೆ ಹೊಡೆದಿದ್ದಾರೆ. ದಾರಿಯಲ್ಲಿ ಹೋಗುವಾಗ ಕತ್ಲೆ ಆಗ್ತಾ ಇತ್ತು. ತುಂಬಾ ಅವಸರ ಮಾಡ್ಕೊಂಡ್ರು. ಕತ್ಲೆ ಆಗೋದ್ರೆ ಮನೆ ಮುಟ್ಟಬೇಕಲ್ಲ, ಆದ್ರೂ ಕತ್ಲೆ ಆಗೇ ಬಿಡ್ತು. ಏನ್ ಮಾಡೋದು, ಏನು ಕಾಣಿಸ್ತಾ ಇಲ್ಲ, ಅವೆಲ್ಲ ಟಾರ್ಚ್ ಇಲ್ಲ, ಏನೂ ಇಲ್ಲ. ಹಾಗೆ ಕಣ್ಣು ಉಜ್ಕೊಂಡು ಹೋಗ್ತಾ ಇದ್ರು. ಸರಿಯಾಗಿ ದಾರಿ ಕಾಣದೆ ದಾರಿ ಪಕ್ಕದಲ್ಲಿ ಹಾಳು ಬಾವಿಯಲ್ಲಿ ಜಾರಿ ಬಿದ್ಬಿಟ್ರು. ಈ ಕಾಡಲ್ಲಿ ಯಾರು ಅವ್ರನ್ನ ಪಾರು ಮಾಡ್ಯಾರು? ಕೂಗಿ 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 ಬಾಯಿ ಒಣ ಹೋಯ್ತು ಆಚಾರ್ಯ. ಹೆದರಿಕೆ ಅವರಿಗೆ. ಹಾಳು ಬಾವಿಯಲ್ಲಿ ಬಿದ್ದಿದ್ದೀನಿ, ಎಷ್ಟು ಆಳ ಇದೆಯೋ ಗೊತ್ತಿಲ್ಲ, ಅಲ್ಲೇನಾದ್ರೂ ಹಾವು ಇದೆಯೋ ಏನಿದೆಯೋ, ಹೊಳ ಹುಪ್ಪಡಿ ಇರ್ತದೆ, ಏನ್ ಮಾಡುದಪ್ಪ ಅಂತ ಕೂಗ್ತಾ ಇದ್ರು. ಕುಡಿಯಕ್ ನೀರು ಇಲ್ಲ, ಬಾಯಿ ಒಣ ಹೋಗಿದೆ. ಆ ಹೊತ್ತಿಗೆ ಅವನೊಬ್ಬ ಹಳ್ಳಿಯ ಹುಡುಗ ತರುಣ ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಅವನ್ ಸಂಭ್ರಮ ಆಗ್ತಾನೆ, ಪಾಡಿ ಹಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ್ ಧ್ವನಿ ಕೇಳಿದ ತಕ್ಷಣ ಆಚಾರ್ಯ ಕೂಕೊಂಡ್ರು, ಬಾರಪ್ಪ ಬಾರಪ್ಪ ಪಾರ್ ಮಾಡಪ್ಪ ನನ್ನ ಅಂತ ಕೂಕೊಂಡ್ರು. ಆ ತರುಣ ಬಂದ, ಇಲ್ಲಿ ಹಾಳು ಬಾವಿಯ ಧ್ವನಿ ಬರ್ತಾ ಇದೆಯಲ್ಲ, ಬಗ್ಗೆ ನೋಡಿದ. ಕೈಲಿ ಕಡ್ಡಿ ಪಟ್ಟ ಕೊಡದ್ ನೋಡಿದ. ಯಾರಪ್ಪ ನೀವು ಇಲ್ಲಿ ಯಾಕೆ ಬಿದ್ದಿದ್ದೀರಿ ಅಂತ ಕೇಳಿದ. ಆಚಾರ್ಯ ಹೇಳಿದ್ರು, ನಾನಪ್ಪ ಮಹಾ ವ್ಯಾಕರಣ ಪಂಡಿತ, ದೊಡ್ಡ ಪ್ರವಚನಕಾರ. ನಾನು ಪೂರ್ವ ಜನ್ಮದ ಯಾವುದೋ ಕರ್ಮ ನಿಮಿತ್ತವಾಗಿ ಜಾರಿ ಬಿದ್ದಿದ್ದೇನೆ, ಮೇಲೆ ಹೇಗೆ ಬರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ. ಆ ಸಾಧು ಹೇಳಿದ, ಹುಡುಗ ನನ್ನ ತರುಣ, ಅವನು ಹೇಳಿದ, ಯಾಕೆ ಚಿಂತೆ ಮಾಡ್ತೀರಪ್ಪ, ಒಂದ್ ಗಳಿಗೆ ಚಂದ ಕೂತ್ಕೋ, ಒಂದ್ ಗಳಿಗೆ ಚಂದ ಕುಂತ್ಕೋ, ಈ ಗಿಡದ ಬಿಳದಿದಾವಲ್ಲ ಹೆಣ್ಣದ ಹಗ್ಗ ಮಾಡ್ತೀನಿ ಅಂದ. ಆಚಾರ್ಯ ಭಾವಿ ತಳದಿಂದ ಕೂಗಿದ್ರು, ಏನಯ್ಯ ನಿನ್ನ ಭಾಷೆ, ಕುಂತೀನಿ ತತ್ತೀನಿ ಅಂತೀಯ, ವ್ಯಾಕರಣ ಗೊತ್ತಿಲ್ಲ, ಬರೀ ಅಪಶಬ್ದ, ನಿನ್ ವ್ಯಾಕರಣ ಗಂಧಾನೇ ಇದ್ದಂಗಿಲ್ಲ ಅಂತ ತಿದ್ಕೋದ್ ಯಾವ ಪ್ರಯತ್ನನೂ ಮಾಡಿದಂಗೆ ಕಾಣಿಸಲ್ಲ, ಮೊದಲು ವ್ಯಾಕರಣ ತಿದ್ಕೋ ಅಂತ ಅಬ್ಬರಿಸಿದ್ರು ಭಾವಿ ಕೆಳಗಿಂದ. ಆ ಹುಡುಗ ತರುಣ ಭಾವಿ ತಳದ ದಿಟ್ಟಿಸಿ ನೋಡಿ ಹೇಳಿದ, ಹೌದಾ, ಹಾಗೆ ಆಗ್ಲಿ ಸ್ವಾಮಿ, ನನಗೆ ವ್ಯಾಕರಣಕ್ಕಿಂತ ನಿಮ್ಮನ್ನು ಬದುಕಿಸೋದು ಮುಖ್ಯ ಅನ್ಸಿತ್ತು. ಈಗ ನಾನು ಹೋಗ್ತೀನಿ, ಚೆನ್ನಾಗಿ ವ್ಯಾಕರಣ ಕಲ್ಕೊಂಡು ಆಮೇಲೆ ಬರ್ತೀನಿ, ಅಲ್ಲಿವರೆಗೂ ನೀನ್ ಇಲ್ಲೇ ಕುತ್ಕೋ ಅಂತ ಹೇಳಿ ಹೊರಟೇ ಹೋದ. ನಮ್ಮ ಸಣ್ಣ ಪುಟ್ಟ ಸಾಧನೆಗಳ ಪುಕ್ಕಗಳನ್ನೇ ನಮ್ಮ ಕಿರೀಟಕ್ಕೆ ಏರಿಸಿಕೊಂಡು ವಿಶ್ವ ವಿಜೇತರ ಹಾಗೆ ಮರಿತೀವಲ್ಲ, ಓಹೋ ನನಗೆ ಅದು ಗೊತ್ತು, ನಾನು ಇದು ಮಾಡಿದ್ದೇನೆ, ಓ ಇದಕ್ಕೆ ಅಧಿಕಾರದಲ್ಲಿದ್ದೆ, ನನ್ನ ಹಾಗೆ ಆಗಿದ್ದಾರೆ ಅಂತ ಮರಿತೀವಲ್ಲ. ನಮ್ಮ ಕಾಲುಗಳು ಕೆಸರಲ್ಲಿ ಸಿಕ್ಕಾಕೊಂಡಿರೋದನ್ನು ಮರ್ತಿದೀವಲ್ಲ. ಒಂದು ಸಲ ನಮ್ಗೆ ಹೆಮ್ಮೆ ಆಯ್ತು, ಹೆಮ್ಮೆ ಇರ್ಬೇಕಾದ ತಪ್ಪಿಲ್ಲ, ಅದು ಅಹಂಕಾರ ಆಯ್ತು ಅಂದ್ರೆ ನಮ್ಮಲ್ಲಿ ವಿನಯ ಮಾಯ ಆಗ್ತದೆ, ಅನವಶ್ಯಕವಾದಂತಹ ಕಾಠಿಣ್ಯ ಬರ್ತದೆ, ಜೀವನ ಅಸ್ವಾಭಾವಿಕ ಆಗ್ತದೆ. ಅದಕ್ಕಿಂತ ಮುಖ್ಯ ಅಂದ್ರೆ ಬದುಕಿನಲ್ಲಿ ಸಂತೋಷ ಕರಗೋಗುತ್ತೆ. ಅಹಂಕಾರಕ್ಕೂ ಸಂತೋಷಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅಹಂಕಾರದಿಂದ ನಿಮಗೆ ಮತ್ತೊಬ್ಬರ ಮೇಲೆ ಚಲಾಯಿಸಬೇಕು ಅಧಿಕಾರ ಅಂತ ಬುದ್ಧಿ ಬರುತ್ತದೆ, ಸಂತೋಷ ಬರಲ್ಲ. ಸಂತೋಷ ಬರೋದು ಯಾವಾಗ ಗೊತ್ತಾ, ಎಲ್ಲರ ಜೊತೆಗೆ ಬೆರೆತು ನಗನಗ್ತಾ ಇದ್ದಾಗ ಮಾತ್ರ ಸಂತೋಷ. ಎಲ್ಲರ ಜೊತೆಗೆ ಹೊಂದಿಕೊಂಡಾಗ ಅವರು ಸಮಾನವಾಗಿದ್ದಾಗ ಸಂತೋಷ ಬರುತ್ತೆ. ನಾನು ಎತ್ತರಕ್ಕೆ ಹೋಗಿದ್ದೀನಿ ಅಂತ ಬಂದ ತಕ್ಷಣ ಅಹಂಕಾರ ಬರುತ್ತದೆ, ಸಂತೋಷ ಮರೆಯಾಗ್ತದೆ.